ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೃಂಗೇರಿಯಲ್ಲಿ ಏನೆಲ್ಲ ಮಾಡಿದ್ವಿ, ಏನು ಕತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾನು ಹೊಸ ಹೇರ್ ಸ್ಟೈಲ್ ಅಂದರೆ ಸೆಂಟರ್ ಪಾರ್ಟಿಷನ್ ಮಾಡ್ಕೊಂಡು ಜಡೆ ಹಾಕ್ಕೊಂಡಿದ್ದೆ, ಹಾಗಾಗಿ ಆ ಥರ ವಿಡಿಯೋ ಮಾಡ್ತಾ ಇದ್ದೀನಿ, ಏನೇನೋ ಮಾತಾಡ್ಕೊಂಡು ಅಷ್ಟೇ. ಬೇಗ ಬನ್ರಮ್ಮ, ಅವ್ರಾದ್ಮೇಲೆ ನಿಮ್ದೇ ಇರ್ತದೆ. ಏನು ಬೇಕಂತೆ? ಮ್ಯಾಪ್ ಬೇಕಂತೆ. ನಡೀರಿ ಒಳಗಡೆ. ಶೃಂಗೇರಿ ಮತ್ತು ಧರ್ಮಸ್ಥಳದಲ್ಲಿ 1-2-3 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡ್ಸೋದೇ ಸಾಕು, ತುಂಬಾ ಖುಷಿ ಆಗುತ್ತೆ. ಅವರು ಹೇಳ್ತಿದ್ರು, ಇಲ್ಲಿ ಶೃಂಗೇರಿಯಲ್ಲಿ ಸಿಕ್ಕಿದವರು ನಾನು ಪೊಲೀಸ್ ಆಫೀಸರ್ ನಾನು, ಆದರೂ ಕೂಡ ನಿಮ್ಮ ಟೈಮ್ ಮಾಡಿಕೊಂಡು ನಾನು ನಿಮ್ಮ ವ್ಲಾಗ್ಸನ್ನು ನೋಡ್ತೀನಿ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೂ ಕಷ್ಟಪಟ್ಟು ವೀಡಿಯೋಸ್ನ ಮಾಡಬೇಕು, ನಿಮ್ಮನ್ನೆಲ್ಲ ಎಂಟರ್ಟೈನಿಂಗಾಗಿ ಇಟ್ಕೋಬೇಕು ಅಂತ ನನಗೆ ಅವ್ರು ಹೇಳಿದಾಗಂತೂ ತುಂಬಾ ಅನ್ನಿಸ್ತು ನನಗೆ. ಶುಕಿಗೆ ಅಕ್ಷರಾಭ್ಯಾಸ ಮಾಡೋಕ್ಕೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಈ ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಅಂತಿದ್ದೀನಿ. ಯಾವುದಪ್ಪ ಪ್ರಾಡಕ್ಟ್ ಅಂತಂದರೆ ಅಗಾರ ಅವ್ರ ಹಸ್ಬೆಂಡ್ ಮಾಪ್ ಆಗಿರುತ್ತೆ. ಈ ಮಾಪ್ ಬಂದು ನಮ್ಮ ಡೈಲಿ ಬೇಸಿಸ್ ಮೇಲೆ ನಾವು ಮನೆ ಒರೆಸೋಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಸ್ಪೆಷಲಿ ಇದು ಎಲೆಕ್ಟ್ರಿಕ್ ಮಾಪ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಕೂಡ ನಮ್ಮ ಕೆಲಸ ಆಗುತ್ತೆ. ಇದರಲ್ಲಿ ನಮಗೆ ಒಂದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಚಾರ್ಜರ್ ಕೊಟ್ಟಿರ್ತಾರೆ ಆ್ಯಂಡ್ ಸ್ಮಾಲ್ ಟಬ್ಬನ್ನು ಕೂಡ ಕೊಟ್ಟಿರ್ತಾರೆ. ನಮಗೆ 2 ಎಕ್ಸ್ಟ್ರಾ ಮಾಪ್ ಪ್ಯಾಡ್ಸನ್ನು ಕೂಡ ಕೊಟ್ಟಿರ್ತಾರೆ. ಒಂದನ್ನು ನಾವು ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕಾದ್ರೆ ಇನ್ನೊಂದನ್ನು ವಾಷಲ್ಲಿ ಆಗಿದ್ರೆ ಆಲ್ಟರ್ನೇಟ್ ಮಾಡ್ಕೋಬೋದು, ಓಕೆನಾ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದನ್ನು ಬಂದು ನಾನೀಗ ವಾಟರ್ ಫಿಲ್ ಮಾಡಿ ನಾನು ತೋರಿಸ್ತಿದ್ದೀನಿ ನಿಮಗೆ ಹೇಗೆ ಏನು ಕತೆ ಅಂಥೇಳಿ. ಆ ಸ್ಮಾಲ್ ಟಬ್ ಕೊಟ್ಟಿರ್ತಾರಲ್ಲ, ಆ ಕಪ್ಪಲ್ಲಿ ನಾವು ವಾಟರ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ವೆರಿ ಈಸಿ ಆ್ಯಕ್ಸೆಸ್, ತುಂಬಾ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡೋದು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ನಾವು ವಾಟರ್ನ ಫಿಲ್ ಮಾಡ್ಕೋಬೇಕು ಆಗುತ್ತೆ. ಬಕೆಟಲ್ಲಿ ಇಟ್ಟು ಎಲ್ಲ ಮಾಡೋಕ್ಕೆ ತುಂಬ ಸರ್ಕಸ್ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನೋಡ್ಬೋದು ನೀವು ವಾಟರ್ ಎಷ್ಟು ಪ್ರಾಪರಾಗಿ ಸ್ಪ್ರಿಂಕಲ್ ಆಗ್ತಿದೆ, ಪ್ರಾಪರಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಕ್ಚುಲಿ ಈ ಲೈಟನ್ನ LED ಲೈಟನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಮಡಕುಗಳಲ್ಲಿ ಕತ್ಲಿರುತ್ತಲ್ಲ ಅಂಡರ್ ಟೇಬಲ್ ಆ ಥರ ಎಲ್ಲನೂ, ಆಗ ನಾವು ಲೈಟ್ ನಮಗೆ ತುಂಬ ಯೂಸ್ ಆಗುತ್ತೆ. ಏನಿದೆ ಏನಿಲ್ಲ ಅಂತ ನೀಟಾಗಿ ಗೊತ್ತಾಗುತ್ತೆ. ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಥರ ಟೇಬಲ್ ಕೆಳಗಡೆ ಆಗಿರ್ಬೋದು ಅಥವಾ ಬೆಡ್ ಇರುತ್ತಲ್ಲ, ಬೆಡ್ ಕೆಳಗಡೆ ತುಂಬಾ ಮೇನ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನಗೆ ಬೆಡ್ ಕೆಳಗಡೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಂಡ್ ಫೈನಲಿ ತುಂಬಾ ಈಸಿಯಾಗಿ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಡಬಲ್ ಮಾಪಿಂಗ್ ಪ್ರಾಸೆಸ್ ಇರೋದ್ರಿಂದ ತುಂಬಾ ಈಸಿಯಾಗಿ 2 ಸತಿ ಒರೆಸ್ದಂಗೆ ಆಗುತ್ತೆ. 2 ಸತಿ ಕ್ಲೀನಾಗಿ ಮಾಪೇ ನಮಗೆ ಎಲ್ಲ ಕ್ಲೀನ್ ಮಾಡಿ ಕೊಡುತ್ತೆ. ನಾವು ಬಕೆಟ್ ಜೊತೆಯಲ್ಲಿ ತೊಗೊಂಡು ನೀರದ್ದಿ ಇದೆಲ್ಲ ಮಾಡೋದಕ್ಕಿಂತ ಇದು ತುಂಬಾ ಈಸಿ ಪ್ರಾಸೆಸ್ ಅಂತ ಅನ್ನಿಸ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟ್. ಕ್ಲೀನ್ ಮಾಡಿದಾದಮೇಲೆ ನೀವು ನೋಡ್ಬೋದು ಎಷ್ಟು ಗಲೀಜು ಕಲೆಕ್ಟ್ ಆಗಿರುತ್ತೆ ಅಂತ ಹೇಳಿ. ಇದನ್ನು ನೀವು ಟೈಲ್ಸ್ ಮೇಲೆ, ಮಾರ್ಬಲ್ಸ್, ವುಡ್ಡಡ್ ಟೈಲ್ಸ್ ಮೇಲೆ ಆಗಿರ್ಬೋದು. ನಮ್ಮ ರೂಮಲ್ಲಿ ಸ್ಪೆಷಲಿ ಇದು ವುಡ್ಡಡ್ ಕೈಂಡ್ ಆಫ್ ಟೈಲ್ಸ್ ಆಗಿರೋದ್ರಿಂದ ಬೇಗನೆ ಡಸ್ಟ್ ಎಲ್ಲ ಕಲೆಕ್ಟ್ ಆಗುತ್ತೆ. ನಾನು ಯಾವಾಗ ಬೇಕೋ ಆವಾಗ ಕ್ಲೀನಾಗಿ ವಾಶ್ ಮಾಡ್ಕೋಬೋದು, ಅದನ್ನು ಕ್ಲೀನಾಗಿ ಮಾಪ್ ಮಾಡ್ಕೋಬೋದು. ಇಲ್ಲಿ ನಮಗೆ ಎಕ್ಸ್ಟೆನ್ಷನ್ ಕೊಟ್ಟಿರ್ತಾರೆ, ನಮ್ಮ ಹೈಟ್ಗೆ ಬೇಕಾದಂಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈಸಿ ಅನ್ಇನ್ಸ್ಟಾಲು ಮಾಡ್ಬೋದು, ಈಸಿ ಇನ್ಸ್ಟಾಲೇಷನ್ನು ಕೂಡ ಮಾಡ್ಬೋದು. ಇಲ್ಲೊಂದು ನಾಬ್ ರೀತಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ಒತ್ತಿ ನಾವು ಟ್ವಿಸ್ಟ್ ಮಾಡಬೇಕಾಗತ್ತೆ, ಸೊ ದ್ಯಾಟ್ ಅದು ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ವೈರ್ ಕೊಟ್ಟಿರ್ತಾರೆ. ಇದನ್ನು ಅಷ್ಟೇ ನಾವೇನಾದರೂ ಎತ್ತಿಡಬೇಕು, ಇನ್ ಕೇಸ್ ಯೂಸ್ ಮಾಡಿದಾದ್ಮೇಲೆ ನಾನು ಫುಲ್ಲು ಅನ್ಇನ್ಸ್ಟಾಲ್ ಮಾಡಿ ಎತ್ತಿಡಬೇಕು ಅಂತಂದ್ರೂ ವೆರಿ ಸಿಂಪಲ್ ಸ್ಟೆಪ್ಸ್, ನಾವು ಈಸಿಯಾಗಿ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಎತ್ತಿಡ್ಬೋದು. ಈ ಜಸ್ಟ್ ಈ ಪ್ಲಗ್ನ ಓಪನ್ ಮಾಡಿದ್ರೆ ಅದು ಡಿಸ್ಕನೆಕ್ಟ್ ಆಗುತ್ತೆ ಆ್ಯಂಡ್ ಮತ್ತೆ ಕನೆಕ್ಟ್ ಮಾಡಿದ್ರೆ ಅದು ಆ್ಯಸ್ ಯೂಶುವಲ್ ನಾವು ಮಾಪ್ ಹೇಗೆ ಯೂಸ್ ಮಾಡ್ತಿರೋ ಆ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ಬಂದು ನಮಗೆ ಚಾರ್ಜರ್ ಪಾಯಿಂಟ್ಸನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ 2 ಬಟನ್ಸ್ ಕೊಟ್ಟಿದ್ದಾರೆ. ಒಂದು ವಾಟರ್ ಸ್ಪ್ರಿಂಕಲ್ ಮಾಡೋಕ್ಕೆ, ಇನ್ನೊಂದು ಆಫ್ ಆ್ಯಂಡ್ ಆನ್ ಆಪ್ರೇಷನ್ಸ್ಗೋಸ್ಕರ. ತುಂಬಾ ಈಸಿ ಪ್ರಾಸೆಸ್, ತುಂಬ ಅಂದರೆ ತುಂಬಾ ಈಸಿ ಪ್ರಾಸೆಸ್.
ಆ್ಯಂಡ್ ಇಲ್ಲಿ ನಮಗೆ 2 ಪ್ಯಾಡ್ಸ್ ಕೂಡ ನಾವು ಈಸಿಯಾಗಿ ಓಪನ್ ಮಾಡಿಬಿಟ್ಟು ನಾವು ಆ್ಯಸ್ ಯೂಶುವಲ್ ಹೇಗೆ ನಾವು ವಾಶ್ ಮಾಡ್ತೀರೋ ಅದೇ ರೀತಿ ನಾವು ವಾಶ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಒಂದು ಸ್ವಲ್ಪ ಕೆಚಪ್ಪನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನೀರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಕ್ಲೀನ್ ಅಂದರೆ ಕ್ಲೀನಾಗಿ ಆಗುತ್ತೆ. ಈ ನಮ್ಮ ಟೈಲ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಒಂದೇ ಲೆವೆಲಲ್ಲಿಲ್ಲ, ಏರುಪೇರು ಥರ ಇದೆ ಇದು. ಆದರೂ ಕೂಡ ಹಂಗಾಗಿನೇ ನಾನು ಇಲ್ಲಿ ಹಾಕಿ ತೋರಿಸಿದ್ದು ನಿಮಗೆ. ವೆರಿ ಕ್ಲೀನಾಗಿ, ತುಂಬ ಅಂದರೆ ತುಂಬ ಕ್ಲೀನ್ ಆಯಿತು. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ವಾಷಿಂಗು ಅಷ್ಟೇ ತುಂಬಾ ಈಸಿ. ಏನಾದರೂ ಒಂದು ಲಿಕ್ವಿಡನ್ನು ಇದರೊಳಗಡೆ ವಾಷಿಂಗ್ ಲಿಕ್ವಿಡನ್ನು ಇದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಕೈಯಲ್ಲಿ ಸ್ವೀಸ್ ಮಾಡಿದ್ರೇ ಸಾಕು, ತುಂಬ ಕ್ಲೀನಾಗಿ ಅದು ಕ್ಲೀನ್ ಆಯಿತು. ನಾನು ಆ್ಯಸ್ ಯೂಶುವಲ್ ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟೆ. ನೆಕ್ಸ್ಟ್ ಯೂಸ್ಗೆ ಬೇಕಾಗುತ್ತೆ ಅಂತ ಹೇಳಿ ಚಾರ್ಜ್ಗೆ ಹಾಕಿ ಬಿಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಸೊ ದಟ್ ಚೆಕ್ಔಟ್ ಮಾಡ್ಬೋದು. ಅಮೆಝಾನಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಟ್ರೈ ಮಾಡಿ. ಅವರು ಕೂಡ ಅಕ್ಷರಾಭ್ಯಾಸ ಮಾಡ್ಸೋಕೆ ಬಂದಿದ್ರಂತೆ, ಹಾಗಾಗಿ ನನಗೂ ಸಿಕ್ಕಿದ್ರು. ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಗುತ್ತೆ. ನನಗೆ ಹೇಳೋಕ್ಕೆ ನಂಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ನನಗೆ ಇನ್ನೂ ನಾನೇ ಕಷ್ಟಪಡಬೇಕು ಅಂತ ಮಾತ್ರ ನನ್ನ ತಲೆಗೆ ಅನ್ನಿಸ್ತಿದೆ, ಆಗಾಗ ಅನ್ನಿಸ್ತಾನೆ ಇದೆ. ಇನ್ನೂ ಕಷ್ಟಪಡಬೇಕು, ನೀನು ಸಾಲ್ತಾ ಇಲ್ಲ ನೀನು ಮಾಡ್ತಿರೋದು ಅಂತ ನನಗೆ ಅನ್ನಿಸ್ತಿದೆ. ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಶುಕಿ ಅಂತೂ ಚೆನ್ನಾಗೇ ಕೋಆಪ್ರೇಟ್ ಮಾಡ್ತಾಳೆ, ಇತ್ತೀಚೆಗೆ ಅಂತೂ ಆರಾಮಾಗೇ ಇರ್ತಾಳೆ. ಅಷ್ಟು ನನಗೆ ಹಿಂಸೆ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ, ಆರಾಮಾಗೇ ಇದ್ದಾಳೆ. ಆದಷ್ಟು ನಾನು ಆ್ಯಕ್ಟಿವ್ ಆಗಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶುಕ್ಕಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಕೂತ್ಕೊಂಡಿದ್ರೆ ನಂಗೆ ಅದು ಬೇಡ, ನಾನೇ ಬರಿಬೇಕು, ಮ್ಯಾಮ್ ಬೇಕು ನನಗೆ, ಇವ್ರು ಬೇಡ, ಈ ತಾತ ಬೇಡ, ನನಗೆ ಮ್ಯಾಮ್ ಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ನನಗೆ ಚಾಪೀಸ್ ಕೊಡು, ನನಗೆ ಪೆನ್ನು ಕೊಡು, ನಾನು ಬರಿಬೇಕು, ಮಮ್ಮ ಪ್ಲೀಸ್ ಕೊಡು ಅಂತೆಲ್ಲ ಬೇಳಾಡ್ತಾ ಇದ್ಲು. ಹೇಮಂತ್ ಅವ್ರು ಗಟ್ಟಿಗೆ ಹಿಡ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡಿದ್ರು. ಆಮೇಲೆ ಬರ್ದಿದ್ದೆಲ್ಲ ಒರೆಸಿ ಅವಳೇ ಬರೆದು ಏನೇನು ಬೇಕೋ ಮಾಡ್ಕೊಂಡಿದ್ಲು. ಇನ್ನೇನು ಮಾಡೋಕ್ಕಾಗಲ್ಲ, ಅಲ್ಲಿ ಮಕ್ಕಳೆಲ್ಲರೂ ಹಾಗೇನೆ ಮಾಡ್ತಾ ಇದ್ದಿದ್ದು. ಮ್ಯಾಮ್ ಇದೆಲ್ಲ ಬರ್ಸ್ರಾ, ಹಿಂಗೀಚೋದೆಲ್ಲ ಮ್ಯಾಮ್ ಬರೆಸ್ತಾರಂತೆ, ಬೇರೆ ಬರ್ಸ್ತಾರ? ಮುಂಚೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ತೀವಿ. ಅಲ್ಲ ಅವ್ರು ಸ್ಕೂಲಿಂದ ಬಂದಿರೋದು, ನೀನು ಬರ್ತೀವಿ ಸ್ಕೂಲಿಂದ ಕಷ್ಟ ತಿರ್ಕೊಂಬರ ಇಲ್ಲ. ನಮಸ್ತೆ ಮಾಡ್ಕೊಬೇಕು. ಏನದು? ಎಂಪೆಂಟ್ ಕುತ್ತು ಜಿಯಾ ಹಾಕಿದ್ರಾ? ತಣ್ಣಿ ಜಿಯಾ ಹಾಕಿದ್ರಾ? ಅನ್ಫಾರ್ಚುನೇಟ್ಲಿ ನನ್ನ ಕಾಲುಂಗುರ ಬೀಚಲ್ಲಿ ಕಳೆದೋಗ್ಬಿಟ್ಟಿತ್ತು. ಅಂದರೆ ಒಂದು ರೈಟ್ ಲೆಗ್ಗಲ್ಲಿ ಹಾಗೇನೆ ಇತ್ತು, ಲೆಫ್ಟ್ ಲೆಗ್ಗಲ್ಲಿ ಎರಡೂ ನಾನು ಮುಂಚೆನೇ ಹೇಳ್ದೆ ಹೋಗ್ಬೇಕಾದ್ರೆ ಮಮ್ಮಿ ಲೂಸ್ ಆಗೈತೆ ನೋಡಿ ಮಮ್ಮಿ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಮ್ಯಾನೇಜಬಲ್ ಆಗಿತ್ತು ಅಂದ್ಬಿಟ್ಟು ನಾನು ಹೊರಟುಬಿಟ್ಟೆ. ಬಟ್ ಆದರೆ ಬೀಚ್ಗೆ ಹೋದರೆ ಕಾಲು ತುಂಬ ಸಾಫ್ಟ್ ಆಗಿಬಿಡುತ್ತೆ ಅನ್ನೋದು ನನ್ನ ತಲೆ ಓಡಿಸಿಲ್ಲ, ನನಗೆ ನೆನಪು ಬಂದಿಲ್ಲ. ಬೀಚಲ್ಲಿ ಆಟಾಡೋಕೆ ಅವರೆಲ್ಲ ಆಟಾಡ್ತಾ ಇದ್ರಲ್ಲ, ನಾನು ಆಟಾಡೋ ಇದರಲ್ಲಿ ನಾನು ಮರ್ತುಬಿಟ್ಟು ಹೋಗೇ ಬಿಟ್ಟಿದ್ದೀನಿ. ನೋಡಿದ್ರೆ ಆಟಾಡಿ ಎಲ್ಲ ಬಂದ ಮೇಲೆ ಕಾಲಲ್ಲಿ ಉಂಗ್ರನೇ ಇಲ್ಲ, ಬೇಜಾರಾಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆಮೇಲೆ ನಮ್ಮ ಮಮ್ಮಿಗೆ ಆ ಥರ ಎಲ್ಲ ಸಹಿಸ್ಕೊಳ್ಳಲ್ಲ ನಮ್ಮ ಮಮ್ಮಿ. ಆಮೇಲೆ ನಾವೇನು ಮಾಡಿದ್ರಿ, ಇನ್ನೊಂದು ಕಾಲೊಳಗಡೆ ಎರಡಿತ್ತಲ್ವ, ನಾನು ಒಂದನ್ನು ತೆಗೆದುಬಿಟ್ಟು ಇನ್ನೊಂದು ಕಾಲ್ಗೂ ಹಾಕ್ಕೊಂಡು ಸಿಂಗಲ್ ಆಗಿತ್ತು. ನಮ್ಮ ಮಮ್ಮಿ ಸುಮ್ಮನೆ ಇದ್ದರು, ಎಲ್ಲಾದರೂ GRT ಏನಾದರೂ ಸಿಕ್ಕಲಿ ತೊಗೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದರು. ಆಮೇಲೆ ಡ್ರೈವರು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಡೆ GRT ಸಿಕ್ಕಿದ್ರು, ಅಲ್ಲಿ ನಿಲ್ಲಿಸಿಲ್ಲ ಅವರು, ಹೋಗೋಣ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ನಮ್ಮ ಮಮ್ಮಿ ಶೃಂಗೇರಿಗೆ ಬಂದಾಗ ಹೋಗಿ ಅದೇ ಕೆಲಸವಾಗಿ ಆ ಅಂಗಡಿನ ಹುಡುಕೊಂಡು, ಅಂಗಡಿ ಇನ್ನೂ ಓಪನೇ ಮಾಡಿರಲಿಲ್ಲಂತೆ. ಅಂಗಡಿನ ಹಿಂದ್ಗಡೆಯಿಂದ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಅಂಗಡಿ ಓಪನ್ ಮಾಡಿಸ್ಬಿಟ್ಟು ಹೋಗಿ ಕಾಲುಂಗುರ ತೊಗೊಂಡು, ಅಲ್ಲಿ ನಮ್ಮ ಥರ ಕಾಲುಂಗುರ ಪ್ಲೇನ್ ಇದ್ದಿರಲಿಲ್ಲ, ಇನ್ನೊಂದು ಈ ಥರ ವೇವಿದು ಥರ ಇತ್ತು, ಒಂಥರ ಹಿಂಗೆ ಕರ್ವ್ ಥರ. ನನಗೇನೋ ಅದು ತುಂಬಾ ಲೂಸು, ಕಟ್ಟೆಲ್ಲ ಮಾಡೋಷ್ಟರಲ್ಲಿ ನಾವು ಪೂಜೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಒಪ್ಕೊಂಡಿಲ್ಲ. ಸರಿ ಆಯಿತು, ಇದೇ ರಿಂಗ್ ಥರ
ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ನೋಡೋಣ, ಮನೆಗೆ ಹೋದ್ಮೇಲೆ ಚೇಂಜ್ ಮಾಡ್ಕೊಂಡ್ರೆ ಆಯಿತು, ಹಿಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಫೈನಲಿ ನಾನು ಆ ರಿಂಗನ್ನೇ ಪಿಕ್ ಮಾಡಿದೆ. ರಿಂಗ್ ನೋಡಿದ್ರೆ ದೂರ್ತಿಲ್ಲ, ಒಳಗಡೆ ಹೋದರೆ ಕರೆಕ್ಟಾಗಿರುತ್ತೆ. ಆಮೇಲೆ ಲೋಷನ್ ಒಂದು ಸ್ವಲ್ಪ ಬಾಡಿ ಲೋಷನ್ ಏನಾದರೂ ಇದ್ದರೆ ಅದನ್ನು ಹಾಕಿದ್ರೆ ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸತಿ ನಾನು ಕಾಲುಂಗ್ರ ತೊಗೊಂಡಾಗ ಹೇಳಿದ್ರು ಅವರು. ಅದನ್ನೇ ಫಾಲೋ ಮಾಡಿದೆ ನಾನು ಕೂಡ. ಒಂದು ಸ್ವಲ್ಪ ಲೋಷನ್ ಇಸ್ಕೊಂಡು ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡ್ರೆ ಸಾಕು, ಕಾಲುಂಗ್ರ ಕ್ಲೀನಾಗಿ ಸ್ವೀಕ್ ಅನ್ನಂಗೆ ಹೊರಟೋಗ್ಬಿಡುತ್ತೆ. ಕಟ್ಟೇನೋ ಮಾಡಿಸೋ ಅವಶ್ಯಕತೆ ಇಲ್ಲ. ಇವತ್ತು ಆಲ್ಮೋಸ್ಟ್ ಒಂದು ವಾರ ಆಯಿತು, ಇನ್ನೂ ಅದರಲ್ಲೇ ಇದ್ದೀನಿ. ಆ ರಿಂಗ್ ಉಂಗುರದಲ್ಲಿ ಸ್ವಲ್ಪ ಇರಿಟೇಟ್ ಆಗುತ್ತೆ, ಅದು ನಮ್ಗೆ ಅಭ್ಯಾಸ ಇಲ್ವಲ್ಲ. ಇದೇನೋ ಒಂಥರ ಸ್ವಲ್ಪ ಚುಚ್ಚಿದಂಗೆ ಅನಿಸುತ್ತೆ ನನಗೆ ಈ ಎಡ್ಜಸ್ಸು. ಹೇಮಂತ್ ಅವ್ರಿಗೂ ಇಷ್ಟನೇ ಆಗಿಲ್ಲ ಅದು. ಫಸ್ಟ್ ಚೇಂಜ್ ಮಾಡು, ನಿನ್ನ ಕಾಲು ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗಲೂ ಡೈಲಿ ಹೇಳ್ತಾನೆ ಇದ್ದಾರೆ. ಅದು ನೋಡಿದ್ರೆ ಕಾಲುಂಗ್ರ ತವ್ರ ಮನೆಯವರೇ ಕೊಡಿಸ್ಬೇಕಲ್ವಾ, ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಹೋಗೋಣ, ಯಾವಾಗಲಾದರೂ ಹೋಗ್ಬಿಟ್ಟು ನಾನು ತೊಗೊಡ್ತೀನಿ, ಸುಮ್ಮನೆ ಇರು, ಒಂದೇ ಸತಿ ದೀಪು ಮದುವೆಗೆ ತೊಗೊಳೋಣ ಅಂತ ಹೇಳ್ತಾವ್ರೆ. ದೀಪು ಮದುವೆ ಸೆಟ್ ಆಗಿದೆ ಅಂದರೆ ಸೆಟ್ ಆಗಿಲ್ಲ, ಬಟ್ ಆದರೆ ನಾವು ಹಂಗೆ ಅಂದ್ಕೊಳ್ಳೋದು ಅಷ್ಟೇನೆ, ಹಾಗೆ ಆಗುತ್ತಲ್ಲ ಹಂಗೆ ಅನ್ಕೋತೀವಿ ಅಷ್ಟೇನೆ. ಇನ್ನು ನಂಗೆ ಅಷ್ಟೊತ್ತೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ನನಗೆ ಫಸ್ಟ್ ಕಾಲುಂಗ್ರ ಕೊಡಿಸ್ಬಿಡು ಅಂತ ಹೇಳ್ತಾ ಇದ್ದೀನಿ ನಮ್ಮ ಅಮ್ಮಂಗೆ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೋಬೇಕು. ನನಗೂ ಇರಿಟೇಟ್ ಆಗ್ತಿದೆ. ಅದು ನನ್ನ ಕಾಲು ಇರೋದೇ ಚಿಕ್ಕದು, ಅದರಲ್ಲಿ ಅಷ್ಟು ದೊಡ್ಡ ಉಂಗುರ ಬೇರೆ. ಹೆಂಗೆ ಕಾಣಿಸ್ತಿದೆ ಅಂದರೆ ನನ್ನ ಕಾಲು ನನಗೆ ಇಷ್ಟನೇ ಆಗ್ತಾಯಿಲ್ಲ. ಮೊದಲೇ ಉಗುರೆಲ್ಲ ಕಟ್ ಮಾಡಿಬಿಟ್ಟು ಒಂಥರ ಆಗ್ಬಿಟ್ಟಿದೆ ನನ್ನ ಕಾಲು, ಚಿಕ್ಕ ಪುಟ್ಟ ಕಾಲು ಥರ ನನ್ನ ಕಾಲಿರೋದು. ಅದರಲ್ಲಿ ಉಗುರೆಲ್ಲ ಕಟ್ ಮಾಡಿ ಈ ದೊಡ್ಡ ಕಾಲುಂಗುರ ಬೇರೆ ನೋಡಿ, ಈ ಥರ ಲೂಸಾಗಿ ಅನ್ನಿಸ್ತಿತ್ತು. ಬಟ್ ಆದರೆ ಓಕೆ, ಚೆನ್ನಾಗೇ ಇತ್ತು. ಸಿಕ್ಕಾಪಟ್ಟೆ ಲೂಸ್ ಇತ್ತು. ಹಾಗಾಗಿ ಬೇಡ ಬಿಡು ಮಮ್ಮಿ, ಹಿಂಗೆ ಹಾಕ್ಕೊಂಡಿರ್ತೀನಿ ಆಮೇಲೆ ತಿರುಗಿ ಕಳೆದೋಗ್ಬಿಟ್ರೆ ಬೇಜಾರು, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ತೆಗೆಸ್ಬಿಟ್ಟು ರಿಂಗನ್ನೇ ಹಾಕಿಸ್ಕೊಂಡು ಮತ್ತೆ ಬಂದ್ವಿ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು. ಇಲ್ಲಂತೂ ಆ ಫಿಶಸ್ದೇ ಒಂದು ಸಾಮ್ರಾಜ್ಯ. ಎಷ್ಟು ಫಿಶ್ಗಳಿದೆ ಅಂದರೆ, ಎಷ್ಟೆಷ್ಟು ದಪ್ಪ ಇದೆ ಅಂದರೆ ಮನುಷ್ಯರ ಥರ ಇದ್ದಾವೆ, ಅಷ್ಟು ದಪ್ಪ ಇದೆ. ಆಮೇಲೆ ಅವರೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದರು. ನಾವು ಧರ್ಮಸ್ಥಳ ವಿಸಿಟ್ ಮಾಡೋಣ ಅಂದಾಗ ಒಬ್ಬರು ಸಬ್ಸ್ಕ್ರೈಬರು ಕೂಡ ಸಿಕ್ಕಿದ್ರು. ಆ್ಯಕ್ಚುಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ. ನಾನಂತೂ ವಿಪರೀತ ನಿದ್ದೆ. ಇಲ್ಲಿ ಯಾರೋ ಒಬ್ರು ಸಿಕ್ಕಿ ಮಾತಾಡಿಸಿದ್ರು, ಖುಷಿ ಆಯಿತು. ಆ್ಯಕ್ಚುಲಿ ನಂಗೆ ಏನು ಮಾತಾಡ್ಬೇಕಂತಲೇ ನಂಗೆ ತಲೆನೇ ಹೋಗ್ತಾ ಇಲ್ಲ. ಕಣ್ಣೋಡಿ ಹೆಂಗ್ ಕೂತ್ಕೊಂಡೈತೆ, ಏನೋ ಕಚ್ಚಿಬಿಟ್ಟದ ಬೆಳಗ್ಗೆನೆ ಕಚ್ಚಿತ್ತು ಅಂತ ನೋಡಿ. ಬೇಡ ಬೇಡ ಸಾಕು. ಬೇಡ ನಂಗೆ ಒಬ್ಬೊಬ್ಬರಾಗಿ ಹೋಗಿ ಈಸ್ಕೊಬೇಕು ಸೋಡಾ. ಇದೆಯಾ ಒಂದಾಗದೆ ನೋಡ್ಗನ ಇದು ಶಾಲವಲಿನಾ ಕುಡಿಯಪ್ಪ ಜೋರ್ಗ ಕುಡಿ ಕುಡಿ. ಶುಕಿ ಏನ್ ಮಾಡಿದ್ರಲ್ಲಿ? ಜೀರಿಗೆ ಪುಡಿ ಮಸಾಲ ಕೊಡ್ಕ ವೇಸ್ಟ್ ಅಲ್ಲ ಅದು ಮಸಾಲ ಮೇಲೆ ಬರುದು, ಅದರಲ್ಲಿ ಮಸಾಲ ವೇಸ್ಟ್ ಆಗಲ್ಲ, ಬರೇ ಮಾತ್ರ. ಮನೆ ಹೆಂಗ್ ಕುಡ್ತಿದ್ದ ಅಣ್ಣ ಇಲ್ಲಿ ನೋಡಿ, ಇಲ್ಲೇ ಜಪ್ಪಿ ಹಿಡ್ಕೊಳ್ರಿ ಕುಡಿಬೇಕಿಲ್ಲ ಈ ಥರದೊಂದು ಕೊಡು ಅಂತ ಪಪ್ಪ ಕುಡಿತವ್ರೆ, ವಿಡಿಯೋ ಮಾಡಿ ಮಾಡ್ತಾ ಇದ್ದೀನಿ. ಹೋಗ ಆ ಕಡೆ ಹೋಗು. ಅವ್ರು ಕುಡಿತಾರೆ. ಅದಕ್ಕೆ ಒಂದು ಜೊಪ್ಪೆ ಕೊಡಿ, ಅದು ಸಾಕೋದು.
ಬಡ್ಕಾಯ್ಕೊಳ್ಳಿ ಅದು ಬೇಡ ಕಡಿಯಾ ಹಾಂ ಪೂರ ಮಾಡಿ ಖಾಲಿ ಮಸಾಲ ಮಾತ್ರ ಸೋರೆ ಸೋರ್ತೈತೆ ಸೊಳ್ಳೆಗಳೇನು ಸಿಕ್ಕಿದಾಗವೆ ಬೇಕು ಎತ್ಕೊಳ್ರ ಇದು ಆಮೇಲೆ ತಗೋಣ ಇನ್ನು ಮರೆ ಚಿಲ್ಲಿ ಹಾಂ ಹ್ಞೂ ಕುಕ್ಕೆಯಲ್ಲಿ ಇದು ರಥೋತ್ಸವನೂ ಕೂಡ ಇತ್ತು ಅವತ್ತು. ಆನೆ ಅಂತ ಹೇಳ್ತೀವಿ, ಎಷ್ಟು ಚೆನ್ನಾಗಿ ಅದು ಆಡ್ತಿತ್ತು ಅಂದರೆ ನನಗಂತೂ ಅದನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು. ಆಲ್ಮೋಸ್ಟ್ 5 ರೌಂಡ್ ಬರುತ್ತೆ ಅಂತ ಹೇಳಿದ್ರು. ನಾವು 2 ರೌಂಡ್ ತನಕ ಇದ್ವಿ. ಆಮೇಲೆ ಟೈಮ್ ಆಗುತ್ತೆ ಊರಿಗೆ ರೀಚ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಟುಬಿಟ್ವಿ. ಅದೆಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಅದು ನಮ್ಮ ಸಂಪ್ರದಾಯನೇ ಹಾಗೆ ಅಂತ ಅನಿಸುತ್ತೆ. ಈ ಪೂಜೆಗಳು ನನಗಂತೂ ಈ ದೇವರು ಅದೆಲ್ಲ ನೋಡ್ತಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದು ಈ ಆನೆಗೆ ಏನು ಗೊತ್ತಿರುತ್ತೆ ಹೇಳಿ ನೋಡೋಣ, ಎಷ್ಟು ಪ್ಯೂರಾಗಿ ಅದು ಆಟ ಆಡ್ತಿತ್ತು ಅಂತಂದರೆ ಅದನ್ನ ನೋಡ್ತಿದ್ರೇ ನಂಗೆ ಒಂಥರ ಖುಷಿ. ಇವಾಗಲೂ ನಂಗೆ ಏನು ಹೇಳಬೇಕು ಅದ್ರ ಬಗ್ಗೆ ಅಂತಲೇ ನಂಗೆ ಅರ್ಥನೇ ಆಗ್ತಾಯಿಲ್ಲ. ನನಗೆ ಅಫ್ಕೋರ್ಸ್ ಟ್ರೈನ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಬಟ್ ಆದರೂ ಅದು ಪ್ರಾಣಿ ಅಲ್ವಾ, ಒಂದು ಡೆಡಿಕೇಶನ್ ತೋರಿಸ್ಬೇಕು ಅಂದರೆ ಎಷ್ಟು ಇದಿರುತ್ತೆ, ಅವರೆಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಶುಕಿಗೆ ಆನೆ ನಮಸ್ತೆ ಮಾಡಿದಾಗ ಅವಳು ಭಯನೇ ಪಟ್ಬಿಟ್ಲು. ನಾನು ಆಶೀರ್ವಾದ ಮಾಡಿಸ್ಕೊಳ್ಳೋಣ ಅಂತಿದ್ದೆ, ನಂಗೊಂಥರ ಭಯ ಒಳಗಡೆ ಹತ್ರ ಹೋಗೋಕ್ಕೆ. ನಾನು ಹೋಗಿರಲಿಲ್ಲ, ದೂರದಿಂದನೇ ನೋಡಿಬಿಟ್ಟು ಸುಮ್ಮನೆ ಅದೇ ನಾನು. ನೋಡಿ ಅದ್ರ ಖುಷಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದೆ ಅಂತಂದರೆ, ಅದು ಮುದ್ದು ಆನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಸ್ವಲ್ಪ ಬಾಯೆಲ್ಲ ಏನಾದರೂ ತಿನ್ನೋಣ ಅಂತ ಬಾಯಿ ಎಳಿತಿತ್ತು. ಸರಿ ಕಾರ್ನ್ ತೊಗೊಳ್ಳೋಣ ಅಂದ್ಬಿಟ್ಟು ಕಾರ್ನ್ ತೊಗೊಂಡು ತಿನ್ಕೊಂಡು ಹೋಗ್ತಿದ್ವಿ. ಮತ್ತು ಅವರು ನನಗೆ ಬೇಗ ಸೊಂಟ ನೋವು ಬರೋ ಕಾರಣ ಒಂದು ಚಾಪೆ ತೊಗೊಂಡು ನಾನು ಇಲ್ಲಿ ಮಲ್ಕೊಳ್ತಾ ಇದ್ದೆ. ನಾನು ಮಲ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಅವ್ರು ಆಚೆನೇ ಬರ್ತಾಯಿಲ್ಲ, ದೂರ್ಕೊಂಬಿಟ್ಟಿದ್ದಾರೆ ಅದ್ರೊಳಗಡೆ. ಹಾಗೆ ಫನ್ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ. ಆಮೇಲೆ ಅಮ್ಮ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಎದ್ದು ಕೂತ್ಕೋತಾ ಇದ್ರು. ನಮ್ಮ ಟೋಟಲಿ ಟ್ರಿಪ್ ಅಂತೂ ಸೂಪರ್ಬ್ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ನಾವು 2 ಫ್ಯಾಮಿಲಿ ಹೋಗಿದ್ದಿದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹೋಪ್ಸ್ ನೀವು ನಮ್ಮ ಟ್ರಿಪ್ ವೀಡಿಯೋಸ್ನ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನಾನು ಖಂಡಿತವಾಗ್ಲೂ ಇನ್ನೂ ಹೆಚ್ಚಾಗಿ ಒಳ್ಳೆ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 2024 ಬರ್ತಿದೆ. ಅಫ್ಕೋರ್ಸ್ ಒಂದು ಅಪ್ಗ್ರೇಷನ್ ಇರಬೇಕಲ್ವ, ನಾನು ಕೂಡ ಅಪ್ಗ್ರೇಡ್ ಆಗ್ತೀನಿ. ತುಂಬ ಒಳ್ಳೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಬಾಯ್.